ಬಾಂಗ್ಲಾ ಹಿಂದೂಗಳ ಮೇಲಿನ ಹಿಂಸೆ ಖಂಡಿಸಿ ಬೃಹತ್ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಹಿಂದೂ ಜನಜಾಗೃತ ವೇದಿಕೆ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ, ಹಿಂಸೆ ಹಾಗೂ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹಿಂದೂ ಸಮುದಾಯದ ಮೇಲಿನ ಹಿಂಸೆಯನ್ನ ಖಂಡಿಸಿ ಘೋಷಣೆಗಳನ್ನು ಕೂಗಲಾಯಿತು. ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಕೆಲಹೊತ್ತು ಮಾನವ ಸರಪಳಿಯನ್ನ ನಿರ್ಮಿಸಿ ಪ್ರತಿಭಟಿಸಿದರು. ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಪರಮ ಪೂಜ್ಯರಾದ ರಾಮಲಿಂಗಯ್ಯ ಮಹಾಸ್ವಾಮಿಗಳು, ಶರಣ ಸೋಮನಾಳದ ಶಿವಪುತ್ರ ಮಹಾಸ್ವಾಮಿಗಳು, ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್ಎಸ್ ಪಾಟೀಲ್ ಕೂಚಬಾಳ ಮಾತನಾಡಿ, ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಹಿಂದೂಗಳ ಜೀವ ಮತ್ತು ಆಸ್ತಿಗೆ ಸಂಪೂರ್ಣ ಭದ್ರತೆ ಒದಗಿಸುವಂತೆ ಬಾಂಗ್ಲಾದೇಶದ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರವು ರಾಜತಾಂತ್ರಿಕ ಒತ್ತಡ ಹೇರಬೇಕು ಅಂತ ಆಗ್ರಹಿಸಿದರು. ಪೂಜ್ಯರಾದ ಮಹಂತಲಿಂಗ ಶಿವಾಚಾರ್ಯರು ಬಂಟನೂರಿನ ಮಾತೋಶ್ರೀಗಳ ಸಾನ್ನಿಧ್ಯದಲ್ಲಿ ತಹಶೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಹಿಂದೂ ಸಮಾಜದ ಮುಖಂಡರು, ಪಟ್ಟಣದ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಪಿಎಸ್ಐ ಜ್ಯೋತಿ ಕೋತ್ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ರು. ಬಾಂಗ್ಲಾ ಹಿಂದೂಗಳ ಮೇಲಿನ ಹಿಂಸೆ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಹಿಂದೂ ಜನಜಾಗೃತಿ ವೇದಿಕೆ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ, ಹಿಂಸೆ ಹಾಗೂ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹಿಂದೂ ಸಮುದಾಯದ ಮೇಲಿನ ಹಿಂಸೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲಾಯಿತು. ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಕೆಲಹೊತ್ತು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು. ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಪರಮ ಪೂಜ್ಯರಾದ ರಾಮಲಿಂಗಯ್ಯ ಮಹಾಸ್ವಾಮಿಗಳು, ಶರಣ ಸೋಮನಾಳದ ಶಿವಪುತ್ರ ಮಹಾಸ್ವಾಮಿಗಳು, ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್ಎಸ್ ಪಾಟೀಲ್ ಕೂಚಬಾಳ ಮಾತನಾಡಿ, ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಹಿಂದೂಗಳ ಜೀವ ಮತ್ತು ಆಸ್ತಿಗೆ ಸಂಪೂರ್ಣ ಭದ್ರತೆ ಒದಗಿಸುವಂತೆ ಬಾಂಗ್ಲಾದೇಶದ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರವು ರಾಜತಾಂತ್ರಿಕ ಒತ್ತಡವನ್ನು ಹೇರಬೇಕು ಅಂತ ಆಗ್ರಹಿಸಿದರು. ಪೂಜ್ಯರಾದ ಮಹಂತಲಿಂಗ ಶಿವಾಚಾರ್ಯರು ಬಂಟನೂರಿನ ಮಾತೋಶ್ರೀಗಳ ಸಾನ್ನಿಧ್ಯದಲ್ಲಿ ತಹಶೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಹಿಂದೂ ಸಮಾಜದ ಮುಖಂಡರು, ಪಟ್ಟಣದ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಪಿಎಸ್ಐ ಜ್ಯೋತಿ ಕೋತ್ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ರು. ವರದಿ ಬಸವರಾಜ ಸಜ್ಜನ ಜೊತೆಗೆ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640 9743156028. ನೀವೆಲ್ಲರೂ ಶಾಂತಿ ಬೇಕು ಅಂತ ಹೇಳ್ಬೇಕು. ಹಿಂಸೆ ಅಲ್ಲ ಅಂತ ಹೇಳ್ತೀನಿ, ನೀವೆಲ್ಲರೂ ಶಾಂತಿ ಬೇಕು ಅಂತ ಹೇಳ್ಬೇಕು. ಹಿಂಸೆ ಅಲ್ಲ, ಹಿಂಸೆ ಅಲ್ಲ, ಹಿಂಸೆ ಅಲ್ಲ. ಭಾರತ್ ಮಾತಾ ಕಿ ನಿಲ್ಲಿಸಿ ಅನ್ನ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲೆ ಅಮಾನುಷ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ತಾಳಿಕೋಟೆ ಮಹಾನಗರದ ಕೂಟದಲ್ಲಿ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತಿನ ಈ ಪ್ರತಿಭಟನೆ ಸಾಕ್ಷಿ ಆಗ್ತಾ ಇದೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಬರೂರಿನ ಏನು ದಿನಾಂಕ 31/11/2025 ಸಮಸ್ತ ಹಿಂದೂ ಸಂಘಟನೆ ವತಿಯಿಂದ ನಿರಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇಷ್ಟೊಂದು ಜಾಗೃತವಾಗಿ ಮಾಡಿದ್ದೀರಾ. ಇದೇ ಕಾರಣಕ್ಕೆ ಈಗ ಕಾಪಾಡ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡೆ ಧರ್ಮದ ಹೋರಾಟ ಯಾವುದೇ ಇದ್ರೂ ನಮ್ಮದು ಸಪೋರ್ಟ್ ಇರುತ್ತೆ. ಧರ್ಮ ಅಂತ ಬಂದಾಗ ನಾವು ದೇಶನ ಮುಂದೆ
ಧರ್ಮನ ಹಿಂದೆ ಇಟ್ಟು ಹೋರಾಡಬೇಕು. ಈಗ ಏನು ನಾವೇನಂತೀವಿ ಹಿಂದೂಗಳು ಮಾತಾಡ ಬೇಡ, ನೀವು ಹೇಳ್ತೀರ ಹಿಂದೂ ಅವರು ಹಿಂದೂ ಅಂತ ಹೇಳಿ ಅಟೆಂಡ್ ಮಾಡಿ ಮಾಡ್ತಿರೋದು ಕರೆಕ್ಟಾಗಿ ಇದೆ. ಇದನ್ನ ಏನೋ ಅಲ್ಲಿಗೆ ನಮ್ಮ ತತ್ವ ಇಟ್ಕೊಂಡೇ ಹೋರಾಡೋಣ. ಇದನ್ನು ಮನುಷ್ಯ ಮಾತಾಡಿಲ್ಲ ಆಗಲ್ಲ. ಅವ್ರೇನು ಹೇಳಿದಂದ್ರೆ ಬಸವಣ್ಣ ಅವರು 12ನೇ ಶತಮಾನ ದೇಶ ಉಳಿದ್ರೆ ನಾವು ಉಳಿತೀವಿ ಅನ್ನೋಂಥ ಮನೋಭಾವ ನಮ್ಮಲ್ಲಿದ್ದಾಗ ಮಾತ್ರ ಈ ಸುಂದರ ಭಾರತವನ್ನು ಉಳಿಸ್ಕೊಳ್ಳಿಕ್ಕೆ ಮಾತ್ರ ನಮ್ಮ ಪಕ್ಷದ ಪಾತೃತ್ವ ಉಳಿಬೇಕು. ಈ ಪಾತೃತ್ವ ಉಳಿಬೇಕಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಾನು ಬಯಸ್ತೇನೆ ನಾವು ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಧರ್ಮಗಳ ಧ್ವನಿ ಎತ್ತಬೇಕು. ಜಗತ್ತೊಳಗೆ ಎಲ್ಲಿ ಆಗಾಕತ್ತಿದೆ ಅಪರಾಧ ಅಂತ ಹೇಳಿ ಧ್ವನಿ ಎತ್ತಕ್ಕಂಥದ್ದು ನಡಿಬೇಕು. ಸ್ವಇಚ್ಛೆಯಿಂದ ಅನ್ಯ ಧರ್ಮಗಳನ್ನು ಎಲ್ಲ ಇಂಥ ಬಂದ ಪ್ರತಿಭಟನೆಯಲ್ಲಿ ನೇತೃತ್ವ ಯಾರೇ ಕಲ್ಲ ಅವ್ರ ಮಾನವೀಯ ಧರ್ಮಕ್ಕಾಗಿ ನಮ್ಮನ್ನು ಇರ್ತಕ್ಕಂಥ ಹೋರಾಟ. ಈ ಹೋರಾಟದೊಳಗೆ ಇಂಥೊಳಗೆ ನಾವು ನಿಲ್ಬೇಕನ್ನುವಂತ ಒಂದು ನಮ್ದು ಅಪೇಕ್ಷೆ ಇದೆ. ನಮ್ಮ ಅಪೇಕ್ಷೆ ಪಡ್ತೇವೆ ನಾವು. ಹೀಗಾಗಿ ನಾನು ಮತ್ತೊಮ್ಮೆ ಈ ಒಂದು ಪ್ರತಿಭಟನೆ ಈ ತಕ್ಷಣವೇ ಆ ಕಲವರಿಯನ್ನು ನಿಲ್ಲಬೇಕು. ಅಲ್ಲಿ ಸಾವುಗಳನ್ನ ತಡೆಯುವಂತದ್ದಾಗಬೇಕು. ಅಲ್ಲಿ ಅಲ್ಪಸಂಖ್ಯಾತರಿಗೆ ಸುರಕ್ಷತೆ ಸಿಗಬೇಕು. ಆ ನಿಟ್ಟಿನೊಳಗ ನಮ್ಮ ಭಾರತ ಸರ್ಕಾರ ವಿಶ್ವ ಗಮನ ಹರಿಸಬೇಕಂತ ಹೇಳಿ ಒತ್ತಾಯ ಮಾಡಿಕೊಂಡು ಇವತ್ತಿನ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಚರಣಗಳಿಗೆ ನಾನು ವಂದಿಸಿ ಮತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಳಿಕೋಡಿ ನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ನಮ್ಗ ಆರಕ್ಷಕ ಬಂಧುಗಳಿಗೆ ಕೂಡ ನಾನು ವಂದನೆಗಳನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನಾನು ಮಾತು ಮಾಡ್ತೇನೆ. ಜೈ ಹಿಂದ್. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದಂತ ಎಲ್ಲ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈಗ ಪರಮ ಪೂಜ್ಯ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿ ಶ್ರೀಗಳು ಜ್ಯೋತಿಷ್ಯ ರತ್ನ ಚಬ್ನೂರು ಇವರು ಒಂದೆರಡು ನಿಮಿಷದಲ್ಲಿ ಮಾತನಾಡ್ಬೇಕಂತ ವಿನಂತಿ ಮಾಡ್ಕೊಂಡು. ಎಲ್ಲ ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಸಂಘಟನೆಗೆ ಬೆನ್ನೆಲುವಾಗಿ ನಿಂತ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ನಮ್ಮ RS ಕೂಚಬಾಳ ಗೌಡ್ರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮ ಹಿಂದೂ ಸಂಘಟನೆ ಎಲ್ಲರಿಗೂ ಶರಣಾರ್ಥಿ. ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯೋಲ್ಲ. ಇವತ್ತೆಲ್ಲ ನಾಳೆ ಪಡೆಕಲ್ಲ ಬಸವಣ್ಣ ಒಂದು ಮಾತು ಇದ್ದ, ಈ ನಾಡು ಸಾಧು ಸಂತರ ಆಳ್ತಾರ, ಒಳ್ಳೆ ಧರ್ಮವಂತರ ಬರ್ತಾರ ತಿಳಿಯದ ಯಾರು ಭಯಪಡೋ ಅವಶ್ಯ ಇಲ್ಲ. ಆ ಕೆಲವೊಂದು ಕಾಲ ನಡೀತದ ಅಷ್ಟೇ. ಒಂದಿಲ್ಲ ಒಂದು ಸನಾತನ ಧರ್ಮ ಏನು ಉಳ್ಕೊಂಡ್ ಬಂದದಲ್ಲ. ಹಂಗ ಗುರುಜರ ಬಾಬಾ ಏನದ ನಮಗ ಯೋಗಿ ಆದಿನಾಥ ಅಂತ ಮಾತುಗಳು ಇವತ್ತು ಮತ್ತೆ ದೇಶ ಆಳಕ್ಕೆ ಬರ್ತಾರ. ಬಸವಣ್ಣ ಹೇಳಿದ ಹಾಗೆ ಆಗ್ತದ. ಹಿಂದೂ ಧರ್ಮ ಎಂದೂ ನಮ್ದು ನಾಶ ಆಗಲ್ಲ. ಈ ಧರ್ಮ RS ಕೂಚಬಾಳ ಗೌಡ್ರು ಹೇಳಿದ ಹಾಗೆ ಈ ಧರ್ಮ ಎಂದೂ ಉಳಿದೇ ಉಳಿತದ. ಆ ಧರ್ಮ ಎಂದು ಶಾಂತಿ ಅಂತ ಕಾಪಾಡ್ಕೊತ ಬಂದೀವಿ. ಆ ಧರ್ಮ ಉಳಿತದ. ಈ ದೌರ್ಜನ್ಯ ಮಾಡಿದಂತ ಏನದಲ್ಲ ಅವ್ರಿಗೆ ನಾವು ಹಿಂಗ್ ಶಾಂತಿ ಅಂತ ತಾಳ್ಕೊತ ಹೊಂಟೇವು ಅಂದ್ರ ನಾವು ಯಾವಾಗಲೂ ಇದ್ದೇ ಕುಂದಿರ್ಬೇಕಾಗ್ತದೆ. ನಮ್ಮ ಕೈ ಒಳಗ ಹತ್ತಾರ ತಗೊಂಡು ನಾವು ಒಂದು ಎದ್ದೇಳಿ ನಿಂತೇವತ್ತಂದ್ರ ಈ ಧರ್ಮ ನಮ್ಗೆ ಉಳಿಸೋಕೆ ಸಾಧ್ಯ ಅದ. ಬಸವಣ್ಣ ಹೇಳಿದಾಗೆ ಉಳಿತದ ಕೇಳಿ ಎಲ್ಲಾ ಸಂಘಟನೆಗಾರಿಗೆ, ಎಲ್ಲಾ ಸ್ವಾಮೀಜಿಗಳು ನಾವು ನಿಮ್ಮ ಹಿಂದೆ ಇರ್ತೇವೆ. ಇದು ಇಷ್ಟಕ್ಕೆ ಮುಗಿಬಾರ್ದು. ನಮಗೆ ಏನಾದರೂ ರಕ್ಷಣೆ ಸಿಗಲಿಲ್ಲ ಅಂದ್ರ ನಾವು ಬೆಂಗಳೂರು ದೇವಿ ಮಠನು ನಾವು ಬರ್ಲಕ್ಕ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಎಲ್ಲಾ ಸಂಘಟನೆಗಾರಿಗೆ ಒಳ್ಳೆಯದಾಗಲಿಕ್ಕೆ ಹಾರೈಸಿ ಸತ್ಯಂ ಶಿವಂ ಸುಂದರಂ ಹೇಳಿ ಇಲ್ಲಿ ಅಷ್ಟೇ ಅಲ್ಲ, ಡೆಲ್ಲಿ ಮತ್ತು ಬೆಂಗಳೂರು ತನಕ ಆದರೂ ನಾವು ಹೋಗಿ ಪ್ರತಿಭಟನೆಯನ್ನ ಮಾಡಿ ಹಿಂದೂಗಳ ರಕ್ಷಣೆ ಮಾಡುವುದು ನಮ್ಮ ಸಾಧು ಸಂತರ ಜವಾಬ್ದಾರಿ ಅಂತ ಹೇಳಿದಂತ ಪರಮ ಪೂಜ್ಯರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಈಗ ನಮ್ಮ ಜೊತೆ ಇರುವಂತ ಇನ್ನೋರ್ವ ಶರಣ ಸೋಮನಾಳದ ಪೂಜ್ಯರಿಗೆ ಒಂದೆರಡು ನಿಮಿಷದಲ್ಲಿ ಮಾತನಾಡ್ಬೇಕಂತ ಕೇಳ್ಕೊಳ್ತೇನೆ. ನಮಸ್ಕಾರಾಯ ಸಭಾಪತಿ. ನಿಮ್ಮೆಲ್ಲರಿಗೆ ತಿಳಿದಂತೆ ಇವತ್ತಿನ ಈ ಸಮಾವೇಶ ಎದಕ್ಕೆ ಮಾಡಕತ್ತೀವಿ ಅಂತ ಕೇಳಿದ್ರೆ ಹಿಂದೂ ಜಾಗರಣೆ ಸಲುವಾಗಿ, ಹಿಂದೂಗಳು ಜಾಗೃತರಾಗುವ ಸಲುವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಕೂಚಬಾಳ ಗೌಡ್ರು ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅದು ಸಾಥ್ ನೀಡಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ಆಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನಾಗಿ ನೀವೆಲ್ಲರೂ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ನಾವು ಸ್ವಾಮಿಗಳಾಗಿ ತಿಳಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಹಿಂದೂಗಳಿಗೆ ನಾವು ಎಬ್ಬಿಸಲಿಕ್ಕೆ ಸ್ವಾಮಿಗಳಿಗೆ ಬೇಕಾಗಿದೆ, ಸ್ವಾಮಿಗಳ ಪ್ರಯತ್ನ ಮಾಡಬೇಕಾಗಿದೆ. ಮೇಲೆ
भारत माता की जय। बोलो भारत माता की जय। जय जय श्री राम।